ಅಂತಃಪುರದ ಆವರಣದಲ್ಲಿ ನಾವಿದ್ದೇವೆ. ಅಂತಃಪುರವು ಸಂಪೂರ್ಣವಾಗಿ ಭದ್ರಕೋಟೆಯಿಂದ ಆವೃತವಾಗಿದೆ. ಈ ಆವರಣದಲ್ಲಿ ನೀವು 3 ರೀತಿಯ ಕಾವಲು ಗೋಪುರಗಳನ್ನು ಕಾಣ್ತೀರಿ. ಒಂದು ಅಷ್ಟಭುಜಾಕೃತಿಯಲ್ಲಿದೆ, ಮತ್ತೊಂದು ಚೌಕಾಕಾರದಲ್ಲಿದೆ, ಮಗದೊಂದು ತ್ರಿಭುಜ ಆಕಾರದಲ್ಲಿದೆ. ಹೀಗೆ ಒಟ್ಟಾರೆ 3 ರೀತಿಯ ಕಾವಲು ಗೋಪುರಗಳನ್ನು ನೀವು ಅಂತಃಪುರದ ಆವರಣದಲ್ಲಿ ನೋಡ್ತೀರಾ. ಅಷ್ಟೇ ಅಲ್ಲದೆ ಇಲ್ಲಿ ರಾಣಿಯರ ಬೇಸಿಗೆ ಅರಮನೆ ಇರ್ಬೋದು, ಜಲಮಹಲ್ ಇರ್ಬೋದು, ರಾಣಿಯರ ಅರಮನೆಯ ತಳಪಾಯ ಇರ್ಬೋದು, ಮತ್ತು ಆನೆಲಯ ಇರ್ಬೋದು, ಕಾವಲುಗಾರರ ವಸತಿ ಗೃಹ ಇರ್ಬೋದು. ಈ ಎಲ್ಲ ಸ್ಮಾರಕಗಳು ಅಂತಃಪುರ ಆವರಣದಲ್ಲಿ ಕಂಡು ಬರ್ತವೆ ಸ್ನೇಹಿತರೆ. ಸ್ನೇಹಿತರೆ, ನೀವು ನೋಡ್ತಿರುವ ಸ್ಮಾರಕವು ಕೃಷ್ಣದೇವರಾಯರ ಕೊಡುಗೆ ಆಗಿರುತ್ತೆ. ಇದನ್ನು ತನ್ನ ಮಡದಿಯರಾದಂತಹ ಚಿನ್ನಾದೇವಿ ಮತ್ತು ತಿರುಮಲಾದೇವಿಯರಿಗಾಗಿ ಕೃಷ್ಣದೇವರಾಯ ನಿರ್ಮಾಣ ಮಾಡ್ತಾರೆ. ಈ ಸ್ಮಾರಕವನ್ನು ಹವಾಮಹಲ್ ಅಂತಲೂ, ರಾಣಿಯರ ಬೇಸಿಗೆ ಅರಮನೆ ಅಂತಲೂ, ಚಿತ್ರಾಂಗಿಣಿ ಮಹಲ್ ಅಂತಲೂ, ಲೋಟಸ್ ಮಹಲ್ ಅಂತಲೂ ಹೀಗೆ ಅನೇಕ ಹೆಸರುಗಳಿಂದ ಈ ಸ್ಮಾರಕವನ್ನು ಕರೆಯಲಾಗುತ್ತೆ ಸ್ನೇಹಿತರೆ. ಹಾಗೆ ಈ ಸ್ಮಾರಕದ ತಳಪಾಯ ಏನಿದೆ ಸಂಪೂರ್ಣ ಶಿಲೆಯಿಂದ ಆವೃತವಾಗಿದೆ. ಮೇಲ್ಭಾಗದ ಕಟ್ಟಡವು ಸಂಪೂರ್ಣ ಗಾರೆಯಿಂದ ನಿರ್ಮಾಣವಾಗಿರೋದನ್ನು ನೀವು ನೋಡ್ತೀರಾ. ಇದು ಇಂಡೋ ಸಾರ್ಶನಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಸ್ನೇಹಿತರೆ. ಇಂಡೋ ಸಾರ್ಶನಿಕ್ ಶೈಲಿ ಅಂದರೆ ಇಷ್ಟೇ, ಹಿಂದೂ ಮತ್ತು ಇಸ್ಲಾಂ ಶೈಲಿಗಳ ಸಮ್ಮಿಶ್ರಣವಾಗಿರುತ್ತೆ. ಹಾಗಾಗಿ ಬಹುಮನಿ ಸುಲ್ತಾನರ ಒಕ್ಕೂಟವು ಈ ಇಂಡೋ ಸಾರ್ಶನಿಕ್ ಶೈಲಿಯಲ್ಲಿ ನಿರ್ಮಾಣವಾದ ಕಟ್ಟಡವನ್ನು ನಾಶ ಮಾಡದೆ ಹಾಗೆ ಬಿಟ್ಟಿರೋದನ್ನು ನಾವು ಕಾಣ್ತೇವೆ ಸ್ನೇಹಿತರೆ. ಹಾಗೆ ಈ ಮಹಲ್ನ ಮೇಲ್ಭಾಗದಲ್ಲಿ ಒಂದು ನೀರಿನ ತೊಟ್ಟಿಯನ್ನು ಮಾಡ್ತಾರೆ. ಆ ನೀರಿನ ತೊಟ್ಟಿಯಲ್ಲಿ ನೀರನ್ನು ಸಂಗ್ರಹಿಸಿ ಆ ಮಹಲ್ನ ಅಂತರಾಳದಲ್ಲಿ ಮಡಿಕೆಯ ಪೈಪ್ಗಳನ್ನು ಅಥವಾ ರಂಧ್ರಗಳ ಮೂಲಕ ನೀರನ್ನು ಕಾರಂಚಿಯಂತೆ ಚಿಮ್ಮು ಹಾಗೆ ಮಾಡಿ ಮಹಲ್ನ ತಂಪಾಗಿಡ್ತಾರೆ. ಹಾಗಾಗಿ ಇದನ್ನು ನಾವು ಹವಾ ಮಹಲ್ ಅಂತ ಕರಿತೀವಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಮಹಲ್ನ ನೀವು ಸಂಪೂರ್ಣವಾಗಿ ನೋಡಿದಾಗ ಸುತ್ತಲೂ ಕೂಡ ತೆರೆದ ಬಾಗಿಲುಗಳು, ತೆರೆದ ಕಿಟಕಿಗಳಿಂದ ಆವೃತವಾಗಿದೆ. ಹಾಗೆ ಗಾಳಿಯ ಸಂಚಾರಕ್ಕೆ ಅಡ್ಡಿಪಡಿಸದೆ ಇರುವ ರೀತಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಈ ಅರಮನೆಯಲ್ಲಿ ಕೂತಾಗ ನಮಗೆ ತಂಪಾದ ಗಾಳಿ ಹೊರಹೊಮ್ಮುತ್ತೆ ಅನ್ನೋದನ್ನು ನಾವು ನೋಡ್ತೇವೆ. ಸ್ನೇಹಿತರೆ, ನೀವು ನೋಡ್ತಿರುವಂಥ ಸ್ಮಾರಕವನ್ನು ನಾವು ಜಲಮಹಲ್ ಅಂತ ಕರೀತೇವೆ. ಈ ಮಹಲ್ ಏನಿದೆ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ಕಾರಣ ಇಷ್ಟೇ, ಬೇಸಿಗೆಯಲ್ಲಿ ಸೂರ್ಯನ ಶಾಖದಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಈ ಅರಮನೆಯನ್ನು ಈ ರೀತಿ ನಿರ್ಮಾಣ ಮಾಡಲಾಗಿದೆ. ಇವತ್ತು ಕೇವಲ ತಳಪಾಯ ಮಾತ್ರ ಉಳಿದಿದೆ. ಕಾರಣ ಇಷ್ಟೇ, ಬಹುಮನಿ ಸುಲ್ತಾನರ ಸೇನೆ 1565ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಪ್ರವೇಶ ಮಾಡುತ್ತೆ. 5 ತಿಂಗಳ ಕಾಲ ನೆಲೆಯೂರಿ ಸ್ಮಾರಕಗಳನ್ನು ಖಡ್ಗ ಮತ್ತು ಅಗ್ನಿಯಿಂದ ನಾಶ ಮಾಡುತ್ತೆ. ಅವರ ಸೇಡಿನ ಪರಿತಾಪವೇ ಈ ಸ್ಮಾರಕಗಳ ತಳಪಾಯ ಮಾತ್ರ ಉಳಿದಿರೋದನ್ನು ನಾವು ನೋಡ್ತೇವೆ. ಸ್ನೇಹಿತರೆ, ನೀವು ನೋಡ್ತಿರುವಂಥ ಸ್ಮಾರಕವೇ ಗಜಶಾಲೆ. ಈ ಗಜಶಾಲೆಯನ್ನು ಇಂಡೋ ಸಾರ್ಶನಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಂಡೋ ಸಾರ್ಶನಿಕ್ ಶೈಲಿ ಅಂದರೆ ಇಷ್ಟೇ, ಹಿಂದೂ ಮತ್ತು ಇಸ್ಲಾಂ ಶೈಲಿಗಳ ಸಮ್ಮಿಶ್ರಣವನ್ನೇ ನಾವು ಇಂಡೋ ಸಾರ್ಶನಿಕ್ ಶೈಲಿ ಅಂತ ಕರಿತೀವಿ. 1565ರಲ್ಲಿ ನಡೆದಂಥ ತಾಳಿಕೋಟೆ ಕದನದ ಪರಿಣಾಮ ಬಹುಮನಿ ಸುಲ್ತಾನರ ಒಕ್ಕೂಟ ಈ ಅಂತಃಪುರದ ಆವರಣಕ್ಕೆ ಪ್ರವೇಶ ಮಾಡುತ್ತೆ. ಇದು ಇಂಡೋ ಸಾರ್ಶನಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿರೋ ಕಾರಣಕ್ಕೆ ಇದನ್ನು ನಾಶಪಡಿಸದೆ ಬಹುಮನಿ ಸುಲ್ತಾನರು ಮರಳುತ್ತಾರೆ ಅನ್ನೋದನ್ನು ನಾವು ನೋಡ್ತೇವೆ. ಈ ಗಜಶಾಲೆ ಒಟ್ಟಾರೆ 11 ಕೊಠಡಿಗಳಿಂದ ಆವೃತವಾಗಿದೆ. 11 ಕೊಠಡಿಯ ಮೇಲೆ ಕೂಡ ನೀವು ಅದ್ಭುತವಾದ ಗೊಮ್ಮಟಗಳನ್ನು ನೋಡ್ತೀರಾ ಸ್ನೇಹಿತರೆ.